ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಸ್ಪೆಷಲಿ ಇದು ಯಾರಿಗೆ ಯೂಸ್ ಆಗುತ್ತಂದರೆ, ಈಗ ಸದ್ಯಕ್ಕೆ ಫಸ್ಟ್ ಸೆಮಿಸ್ಟರಲ್ಲಿ ಯಾರು ಎಕ್ಸಾಮ್ ಬರಿತಾ ಇದ್ದಾರೆ, ಫಸ್ಟ್ ಸೆಮಿಸ್ಟರ್ C25, ಅವರಿಗೆ ನಾನು ಇದರಲ್ಲಿ ಎಕ್ಸಾಮ್ ಬರೆಯೋದು ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಈಗ ನಾವು ನೋಡ್ಬೋದು, ಆಲ್ರೆಡಿ ನಿಮ್ಮದು ಹಾಲ್ ಟಿಕೆಟ್ ಬಂದ ತಕ್ಷಣ ಇದರಲ್ಲಿ ನೀವು ಎಕ್ಸಾಮಿನೇಷನ್ನ ಚೆಕ್ ಮಾಡಿದ್ದೀರಿ, ಆಲ್ರೆಡಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಎಲ್ಲ ಬರೆದಿರ್ತೀರಿ. ಅದರಲ್ಲಿ ಇನ್ಸ್ಟಿಟ್ಯೂಷನ್ ಕೋಡ್ ಮತ್ತು ನಿಮ್ಮದು ರಿಜಿಸ್ಟರ್ ನಂಬರ್, ನೇಮ್ ಆ್ಯಂಡ್ ಫೋಟೋ ನೆನಪಿರಲಿ. ಇದು ಏನು ಫೋಟೋ ನೀವು ಅಪ್ಲೋಡ್ ಮಾಡ್ತೀರಿ, ಈ ಫೋಟೋ ಏನಿದೆಯಲ್ಲ, ಥ್ರೂ ಔಟ್ ಆಲ್ ಡಿಪ್ಲೊಮಾ ಸೆಮಿಸ್ಟರ್ ಹಾಲ್ ಟಿಕೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲ ಇದೇ ಫೋಟೋ ಬರುತ್ತೆ. ಕಾಲೇಜ್ ಸಬ್ಜೆಕ್ಟ್ ಎಲ್ಲ ಚೆಕ್ ಮಾಡಿದ ನಂತರ ನೀವು ವೆರಿ ಇಂಪಾರ್ಟೆಂಟ್ ಇಲ್ಲಿ ಚೆಕ್ ಮಾಡಬೇಕಾಗಿದ್ದು ನೀವು ಸಬ್ಜೆಕ್ಟ್ಸ್. ಇಲ್ಲಿ ನೋಡಿ, ಸಬ್ಜೆಕ್ಟ್ಸ್ ಈಗ ENC ಬ್ರಾಂಚದ ಎಕ್ಸಾಂಪಲ್ ತೊಗೊಂಡ್ರೆ ಫಸ್ಟ್ ಸೆಮಿಸ್ಟರ್ದು ಇವೆಲ್ಲ ಸಬ್ಜೆಕ್ಟ್ಸ್ ಇರಬೇಕು. ನಂತರ ನೋಡಿ, ಇದರಲ್ಲಿ ಥಿಯರಿ ಎಕ್ಸಾಮ್ ಇರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅದಕ್ಕೆ ಡೇಟ್ ಬಂದಿದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು IT ಸ್ಕಿಲ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಎನ್ವೈರ್ಮೆಂಟ್ ಸಸ್ಟೈನಬಿಲಿಟಿ ಎಕ್ಸಾಮ್ ಇರೋದಿಲ್ಲ. ದಿಸ್ ಈಸ್ ಆಡಿಟ್ ಕೋರ್ಸ್. ಈಗ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕಾಲೇಜಲ್ಲಿ ತಂದೆ ಆದ ಟೈಮ್ ಟೇಬಲ್ನ ಹಾಕ್ತಾರೆ, ಅದರ ಪ್ರಕಾರ ಎಕ್ಸಾಮ್ ನಡೆಯುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದರೆ, ಥಿಯರಿ ಎಕ್ಸಾಮ್ ನೀವು ಏನು ಬರೀತೀರಿ ಫಸ್ಟ್ ಸೆಮಿಸ್ಟರ್ಗೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇದ್ದರೆ BLD ಮತ್ತು ಸಿವಿಲ್ ಇದ್ದರೆ ಆಯಾ ಸಬ್ಜೆಕ್ಟ್ ಬ್ರಾಂಚ್ದ ಸಬ್ಜೆಕ್ಟು ನೀವು ಬರೀತೀರಿ. ಈಗ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇನ್ಸ್ಟ್ರಕ್ಷನ್ಸ್ ಎಕ್ಸಾಮಿನೇಷನ್ಗೆ ಏನೇನು ಫಾಲೋ ಮಾಡಬೇಕು, ಈ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು. ಒಂದು ವೇಳೆ ನೀವು ಫಾಲೋ ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನಂಬರ್ 1, ಇಲ್ಲಿ ನೋಡಿ, ಎಕ್ಸಾಮಿನೇಷನ್ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಟೈಮಿಂಗ್ ಫೋರ್ನೂನ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್ ಅಂತಿದೆ. ಫೋರ್ನೂನ್ ಸೆಷನ್ ಅಂದರೆ ದಿಸ್ ಸ್ಟಾರ್ಟ್ಸ್ ಫ್ರಾಮ್ 9 AM, 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್, 12 ಗಂಟೆಗೆ ಮುಗಿಯುತ್ತೆ. ಆಫ್ಟರ್ನೂನ್ ಸೆಷನ್ ಅಂದರೆ ಮಾರ್ನಿಂಗ್ 4 ಸೆಷನ್ ಅಂದರೆ ಇಲ್ಲಿ ನಾವು ನೋಡ್ಬೋದು FN. ಫೋರ್ನೂನ್ ಸೆಷನ್ ಅಂದರೆ ದಿಸ್ ಸ್ಟಾರ್ಟ್ಸ್ ಫ್ರಾಮ್ 9 AM ಟು 12 PM. ಆಫ್ಟರ್ನೂನ್ ಸೆಷನ್ ಅಂದರೆ 2 PM ಟು 5 PM. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಟೈಮಿಂಗ್ ನೋಡ್ಕೊಳ್ಳೇಬೇಕು. ಈ ಮಾಹಿತಿ ಎಲ್ಲ ಟೈಮಿಂಗದಲ್ಲಿ ನಾವು ನೋಡ್ಬೋದು. ಅದು ಎಲ್ಲಿ ಕೊಟ್ಟಿರ್ತಾರೆ ಅಂದರೆ, ಇಲ್ಲಿ ನೋಡಿ, ಟೈಮಿಂಗ್ ಹಿಯರ್ ಡೇಟ್ ಇದೆ. ಡೇಟ್ 13ನೇ ತಾರೀಕಿಗೆ ಎಕ್ಸಾಮ್ ಇದೆ. AN ಆಫ್ಟರ್ನೂನ್ ಸೆಷನ್. AN ಆಫ್ಟರ್ನೂನ್ ಸೆಷನ್ ಅಂದರೆ ಸ್ಟಾರ್ಟ್ ಆಗೋದು 2 ಗಂಟೆಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ನಾವು ನೋಡಬಹುದು, ನೀವು ಎಕ್ಸಾಮಿನೇಷನ್ ಬರಲಿಕ್ಕೆ ಬಂದಾಗ ಎಕ್ಸಾಮಿನೇಷನ್ ಬರಲಿಕ್ಕೆ ಹೋದಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಡ್ಮಿಷನ್ ಟಿಕೆಟ್ ನೀವು ತೊಗೊಂಡು ಹೋಗಲೇಬೇಕು ವಿತ್ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್. ಅಡ್ಮಿಷನ್ ಟಿಕೆಟ್ ಮಸ್ಟ್ ಬಿ ಬ್ರಾಟ್ ಎಕ್ಸಾಮಿನೇಷನ್ ಹಾಲ್ ಅಲಾಂಗ್ ವಿತ್ ದಿ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್. ಕಾಲೇಜ್ ಐಡೆಂಟಿಟಿ ಕಾರ್ಡ್ ನೀವು ತೊಗೊಂಡು ಹೋಗಲೇಬೇಕು. ಕಾಲೇಜ್ ಐಡೆಂಟಿಟಿ ಕಾರ್ಡ್, ಕಾಲೇಜ್ ID ಇರಲಿಕ್ಕಂದರೆ ನಿಮಗೆ ಅಲೌ ಮಾಡೋದು ಡೌಟು. ಅದಕ್ಕೆ ಕಾಲೇಜ್ ID ಕಾರ್ಡ್ ತೊಗೊಳ್ಳೇ ಹೋಗಬೇಕು. ನಂತರ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಂದರೆ, 9 ಗಂಟೆಗೆ ಏನು ಎಕ್ಸಾಮ್ ಇರುತ್ತೆ, ನೀವು 9 ಗಂಟೆಗೆ ಹೋಗೋದಲ್ಲ, ಅಟ್ಲೀಸ್ಟ್ 30 ಮಿನಿಟ್ಸ್ ನೀವು ಎಕ್ಸಾಮಿನೇಷನ್ ಹಾಲ್ ಬಿಫೋರ್ ಎಕ್ಸಾಮಿನೇಷನ್ ಹಾಲಲ್ಲಿ ಇರಬೇಕು. ಅಂದರೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಎಕ್ಸಾಮ್, ನೀವು 8:30 AM ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಇರಬೇಕು. ಎದಕ್ಕೆಂದ್ರೆ ನಾನು ಹೇಳ್ತೀನಿ ಮುಂದೆ, ಯಾಕಂದರೆ ನೀವು ಭಾಳಷ್ಟು ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡೋದಿರ್ತವೆ. ಆಮೇಲೆ ಮತ್ತು ಗಡಬಡಿ ಆದರೆ ನೀವು ಕ್ವಶನ್ ಪೇಪರ್ ಕೂಡ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು 30 ಮಿನಿಟ್ಸ್ ಬಿಫೋರ್ ನೀವು ಎಕ್ಸಾಮಿನೇಷನ್ ಹಾಲಿಗೆ ಹೋದರೆ ಡೆಫಿನೆಟ್ ಆಗಿ ನಿಮಗಿದು ಹೆಲ್ಪ್ ಆಗುತ್ತೆ. ಮತ್ತು ಭಾಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಮೊಬೈಲ್ ಮತ್ತು ಸ್ಮಾರ್ಟ್ ವಾಚ್ ಅವೆಲ್ಲ ಅಲೌ ಇರ್ತಾವ? ಇಲ್ಲ. ಇಲ್ಲಿ ನಾವು ನೋಡ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್ ಮತ್ತು ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಅಲೌಡ್ ಇರುವುದಿಲ್ಲ. ನೆಕ್ಸ್ಟ್ ಅದಾದ ನಂತರ ಈಗ ನಿಮ್ದು ಏನು ರಿಜಿಸ್ಟರ್ಡ್ ನಂಬರ್ ಹಾಕಿರ್ತಾರೆ, ರಿಜಿಸ್ಟರ್ ನಂಬರ್ ಏನಂದ್ರೆ, ಈಗ ನಿಮ್ದು ಆಲ್ರೆಡಿ ಏನು ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟಲ್ಲಿ ಇರುತ್ತೆ, ಸ್ಟೂಡೆಂಟ್ ಮಸ್ಟ್ ಅಕ್ಯುಪೈ ಓನ್ಲಿ ಸೀಟ್ ಅಲಾಟೆಡ್ ಸೀಟ್ ಆ್ಯಂಡ್ ಸೈನ್ ದಿ ರೂಮ್ ಡೈರಿ. ಅಂದರೆ ನೀವು ಹಾಲಿಗೆ ಹೋದ ತಕ್ಷಣ ನಿಮ್ದು ಏನು ನಂಬರ್ ಇರ್ತೈತಿ, ರಿಜಿಸ್ಟರ್ ನಂಬರ್, ಆ ರಿಜಿಸ್ಟರ್ ನಂಬರ್ನ ಹಾಕಿರ್ತಾರೆ. ಆ ರಿಜಿಸ್ಟರ್ ನಂಬರ್ ಮೇಲೇ ನೀವು ಹೋಗಿ ಆ ಸೀಟ್ ಮೇಲೇ ಹೋಗಿ ಕೂತ್ಕೋಬೇಕು. ಯಾಕಂದರೆ ಆಯಾ ರಿಜಿಸ್ಟರ್ ನಂಬರ್ ಪ್ರಕಾರನೇ ಮುಂದೆ ನಿಮಗೆ ಒಂದೊಂದು ಸೈನ್ ಎಲ್ಲ ತೊಗೋತಾರೆ. ಅದಕ್ಕೇನಂತಾರೆ ಅಂದರೆ ರೂಮ್ ಡೈರಿ, ಅದರಲ್ಲಿ ಸೈನ್ ತೊಗೋತಾರೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಒಂದು ವೇಳೆ ನೀವು
ಎಕ್ಸಾಮಿನೇಷನ್ ಹಾಲಲ್ಲಿ ಏನಾರ ಚೀಟಿ ತೊಗೊಂಡು ಹೋದರೆ ಅಂದರೆ ಅದಕ್ಕೆ ಮಾಲ್ ಪ್ರಾಕ್ಟೀಸ್ ಅಂತಾರೆ. ಅಂದರೆ ನೀವು ಏನಾರು ಕಾಪಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ಏನಾರ ಚೀಟಿ ಎಲ್ಲ ತೊಗೊಂಡು ಹೋದರೆ ಅದಕ್ಕೆ ಏನಂತಾರೆ ಡಿಸಿಪ್ಲಿನರಿ ಆ್ಯಕ್ಷನ್. ಅಂದರೆ ಎಕ್ಸಾಮಿನೇಷನ್ ನೀವೇನು ಬರೆದಿರ್ತೀರಿ ಅದಕ್ಕೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಆ ರಿಸಲ್ಟ್ ಅವರು ಕೊಡೋದಿಲ್ಲ. ಅದೇ ರೀತಿ ಈಗ ಏನೇನೆಲ್ಲ ತೊಗೊಂಡು ಹೋಗ್ಬೋದು, ಭಾಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಏನೆಲ್ಲ ತೊಗೊಂಡು ಹೋಗ್ಬೋದು ಅಂದರೆ, ನಿಮಗೆ ಲಾಗ್ ಟೇಬಲ್ ಬೇಕಾಗಿದ್ದರೆ ಲಾಗ್ ಟೇಬಲ್, ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್, MS-991 ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ನೀವು ಯೂಸ್ ಮಾಡ್ತಿರ್ತೀರಿ, MS-100 ಯೂಸ್ ಮಾಡ್ತಿರ್ತೀರಿ. ಇವೆಲ್ಲ ಕ್ಯಾಲ್ಕುಲೇಟರ್ಸನ್ನು ನೀವು ತೊಗೊಂಡು ಹೋಗ್ಬೋದು. ಇವೆಲ್ಲ ಕ್ಯಾಲ್ಕುಲೇಟರ್ಸ್ ಈ ಸೀರೀಸ್ ಅಂದರೆ ಭಾಳಷ್ಟು ಸ್ಟೂಡೆಂಟ್ಸ್ ಈಗ MS-100 ಯೂಸ್ ಮಾಡ್ತಿರ್ತಾರೆ ಮತ್ತು MS-991 ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಿರ್ತಾರೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಕ್ಯಾಶಿಯೋ ಕಂಪ್ನಿ, ಇವೆಲ್ಲ ಕಂಪ್ನಿ ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡಬಹುದು. ಆದರೆ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಕ್ಕೆ ಅಲೌ ಇಲ್ಲ. ದೆನ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ, ನೀವು ಹಾಲ್ ಟಿಕೆಟ್ ಮೇಲೆ ಏನೂ ಬರೆಯುವುದಿಲ್ಲ. ಡು ನಾಟ್ ರೈಟ್ ಎನಿಥಿಂಗ್ ಆನ್ ದಿ ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಮೇಲೆ ಯಾವುದೇ ಆದ ಮಾಹಿತಿ ಆಯಿತು, ಯಾವುದೇ ಆದು ಮಾರ್ಕ್ ಆಯಿತು, ಹಾಕ್ಕೊಂಡು ಹೋಗೋದಾಯಿತು, ಅವೆಲ್ಲ ಮಾಡುವುದಿಲ್ಲ. ಒಂದು ವೇಳೆ ನೀವು ಏನೋ ಹಾಲ್ ಟಿಕೆಟ್ ಆಯಿತು ಕ್ಯಾಲ್ಕುಲೇಟರ್ ಮೇಲೆ ಏನಾರ ಬರ್ಕೊಂಡು ಹೋದರೆ ಅದನ್ನು ಮಾಲ್ ಪ್ರಾಕ್ಟೀಸ್ ಕಾಪಿ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತಾರೆ. ಕೊನೆಯದಾಗಿ ಇಲ್ಲಿ ನಾವು ನೋಡಬೇಕು, ಕೀಪ್ ದಿಸ್ ಅಡ್ಮಿಷನ್ ಟಿಕೆಟ್ ಟಿಲ್ ಎಕ್ಸಾಮಿನೇಷನ್ ಎಂಡ್. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್, ಇಲ್ಲಿ ನಾವು ನೋಡ್ಬೋದು, ದ ಸ್ಟೂಡೆಂಟ್ ಶುಡ್ ರೈಟ್ ಎಕ್ಸಾಮಿನೇಷನ್ ಇನ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ. ಎಕ್ಸಾಮಿನೇಷನ್ ಏನಿದೆ ಅಲ್ಲ ಅದು ಬಾಲ್ ಪೆನ್ನಿಂದ ಬರೀಬೇಕು. ಇಂಕ್ ಯಾವುದು ಇಲ್ಲಿ ನಾವು ನೋಡಬಹುದು, ಇಂಕ್ ಇರುವುದು ಬ್ಲ್ಯಾಕ್ ಇಂಕ್ ಓನ್ಲಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ದಿ ಇನ್ಸ್ಟ್ರಕ್ಷನ್. ಬ್ಲ್ಯಾಕ್ ಇಂಕ್ಲಿಂದ ನೀವು ಬಾಲ್ ಪೆನ್ನಿಂದ ಬರೀಬೇಕಂತ ಹೇಳಿದ್ದಾರೆ. ಜೆಲ್ ಪೆನ್ ಕೂಡ ಅಲ್ಲ, ಬಾಲ್ ಪೆನ್ನಿಂದ ನೀವು ಎಕ್ಸಾಮನ್ನು ಇಲ್ಲಿ ಬರೀಬೇಕಂತ ಹೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಲ್ ಪೆನ್ನಿಂದ ನೀವು ಎಕ್ಸಾಮನ್ನು ಬರೀಬೇಕು, ಜೆಲ್ ಪೆನ್ನಿಂದ ಅಲ್ಲ. ಇಂಕ್ ಯಾವುದು? ದಿಸ್ ಈಸ್ ಬ್ಲ್ಯಾಕ್ ಇಂಕ್ಲಿಂದ ನೀವು ಬರೀಬೇಕು. ಬ್ಲ್ಯಾಕ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮ್ ಪೇಪರ್ ಏನಿರುತ್ತೆ, ಎಕ್ಸಾಮ್ ಪೇಪರ್ ಇದರಲ್ಲಿ ಏನಿರುತ್ತೆ, ಇದರಲ್ಲಿ ಫ್ರಂಟ್ ಪೇಜಿಗಷ್ಟೇ ನೀವು ರಿಜಿಸ್ಟರ್ಡ್ ನಂಬರ್ನ ಬರೆಯೋದಿರುತ್ತೆ. ಫ್ರಂಟ್ ಪೇಜಿಗಷ್ಟೇ ರಿಜಿಸ್ಟರ್ಡ್ ನಂಬರ್ ಅಂತ ಬರೆಯೋದಿರುತ್ತೆ. ಒಳಗಡೆ ಯಾವುದೇ ಪೇಜಸ್ಸಿಗೂ ನೀವು ರಿಜಿಸ್ಟರ್ಡ್ ನಂಬರ್ ಬರೆಯೋದಾಗಲಿ, ನಿಮ್ಮ ಹೆಸರು ಬರೆಯೋದಾಗಲಿ ಅವೆಲ್ಲ ಏನೂ ಮಾಡಬಾರದು. ರಿಜಿಸ್ಟರ್ ಒಳಗಡೆ ಅಂದರೆ ಫ್ರಂಟ್ ಪೇಜನ್ನು ಬಿಟ್ಟುಬಿಟ್ಟು ಬೇರೆ ಒಳಗಡೆ ಪೇಜಸ್ಸಲ್ಲಿ ನಿಮ್ಮದು ಹೆಸರು, ನೇಮ್ ಮತ್ತು ರಿಜಿಸ್ಟರ್ಡ್ ನಂಬರ್ ಆಯಿತು, ಅಥವಾ ನಿಮ್ಮದು ಯಾವುದೇ ಗುರುತಾಯಿತು, ಕಾಲೇಜ್ ಹೆಸರಾಯಿತು, ಕಾಲೇಜ್ ಕೋಡ್ ಆಯಿತು, ಯಾವುದೇ ಮಾಹಿತಿಯನ್ನು ಫ್ರಂಟ್ ಪೇಜ್ ಬಿಟ್ಟು ಬೇರೆ ಪೇಜಸಲ್ಲಿ ಬರೆಯಬಾರದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಒಂದು ವೇಳೆ ಬರೆದ್ರೆ ಅದು ಕೂಡ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಮಾಲ್ ಪ್ರಾಕ್ಟೀಸ್. ಮಾಲ್ ಪ್ರಾಕ್ಟೀಸ್ ಅಂದರೆ ಗೊತ್ತಿರಲಿ, ಕಾಪಿ ಮಾಡೋದನ್ನು ಮಾಲ್ ಪ್ರಾಕ್ಟೀಸ್ ಅಂತಾರೆ. ಅದಕ್ಕೆ ಇವೆಲ್ಲ ಇನ್ಫಾರ್ಮೇಷನ್ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಎಕ್ಸಾಮಿನೇಷನಲ್ಲಿ ಕರೆಕ್ಟಾಗಿ ಬರೆದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.